ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ನಾನು ನಿಮ್ಗೆಲ್ಲರಿಗೂ ಒಂದು ಖುಷಿ ಸುದ್ದಿ ಏನು ಅಂತಂತಂದರೆ, ಇಲ್ಲಿ ಒಂದು ನೇಮಕಾತಿ ನಡೆಯುತ್ತಿದೆ ಕರ್ನಾಟಕ ಸರ್ಕಾರದಿಂದ. ಯಾವುದು ಅಂತಂದರೆ ಪ್ರಜಾಪತಿ ಹುದ್ದೆಗಳಿಗೆ. ಅಂದರೆ ಈಗ ನಿಮ್ಗೆ ಆಲ್ರೆಡಿ ಗೊತ್ತು, ಗೃಹ ಜೋ ಗೃಹಲಕ್ಷ್ಮಿ ಯೋಜನೆ ಅಂದರೆ ಪ್ರತಿ ತಿಂಗಳು ಯಾರ್ಯಾರು ಹೆಣ್ಮಕ್ಳು ಅಂದರೆ ಮನೆ ಒಡತಿ ಯಾರು ಇರ್ತಾರೋ ಅವ್ರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೊರಡಿಸಿತ್ತು. ಕರೆಕ್ಟ್ ಅಲ್ವಾ? ಈಗ ಅದಕ್ಕೋಸ್ಕರ ಅವರು ತುಂಬ ಜನ ಒಂದು ಸೇವಾ ಸಿಂಧು ಇದರಲ್ಲಿ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ. ಓಕೆನಾ? ಯಾಕೆ ಅಂತಂತಂದರೆ ತುಂಬ ಜನ ಹೋಗಿ ಕಂಪ್ಯೂಟರ್ ಸೆಂಟರ್ಸಲ್ಲಿ ಆಗಿರ್ಬೋದು ತುಂಬ ಕಷ್ಟಪಡ್ತಿದ್ದಾರೆ. ಮೊಬೈಲಲ್ಲಿ ಕೂಡ ನಾವು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅದನ್ನು. ಸೊ ಈಗ ಸರ್ಕಾರ ಅಂದರೆ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂತಂತಂದರೆ, ನೀವು ತಲೆ ಕೆಡಿಸ್ಕೊಂಡು ಹೋಗಿ ಅಲ್ಲಿ ಕಂಪ್ಯೂಟರ್ ಸೆಂಟರ್ಸ್ ಮುಂದೆ ನಿಂತ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮ್ಮ ಒಂದು ಮನೆ ಮುಂದಕ್ಕೇನೆ ಈ ಒಂದು ಪ್ರಜಾಪ್ರತಿಗಳು ಬಂದು ನಿಮ್ಮ ಒಂದು ಡೀಟೇಲ್ಸ್ನೆಲ್ಲ ಅವರು ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ನಿಮಗೆ ಅಪ್ಲೈ ಮಾಡಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ನಂತರ ಅವರು ಅಪ್ಲೈ ಮಾಡಿದ ನಂತರ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಪ್ರಜಾಪ್ರತಿನಿಧಿಗಳು ಏನು ಮಾಡ್ತಾರೆ ಅಂದರೆ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿಕೊಟ್ಟು ನಂತರ ಸ್ವಲ್ಪ ದಿನಗಳ ನಂತರ ನಿಮಗೆ ಒಂದು ಇದನ್ನು ರಿಸಿಪ್ಟನ್ನ ತಂದುಕೊಡ್ತಾರೆ. ಬೈ ಚಾನ್ಸ್ ಅವ್ರು ತಂದ್ಕೊಳ್ಳಿಲ್ಲ, ಪೋಸ್ಟಲ್ ಮುಖಾಂತರ ನಿಮಗೆ ಮನೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಪ್ರಜಾಪ್ರತಿನಿಧಿ ಒಂದು ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ, ಇದು ಬಂದು ಸೇವಾ ಸಿಂಧು ಪೋರ್ಟಲ್ಲು. ಈ ಪೋರ್ಟಲ್ಲಿನ ಒಂದು ವೆಬ್ಸೈಟ್ನ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೈರೆಕ್ಟಾಗಿ ಹೋಗ್ತೀರಾ. ಓಕೆನಾ? ನಾನೀಗ ಮೊಬೈಲಲ್ಲೇ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇರ್ತೀನಿ. ಓಕೆನಾ? ದಯವಿಟ್ಟು ಅದನ್ನು ಗಮನವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಕಂಪ್ಲೀಟಾಗಿ ಡೀಟೇಲು ಸಿಗುತ್ತೆ. ಓಕೆನಾ? ಸೊ ನೋಡ್ಬೋದು, ಈಗ ಇಲ್ಲಿ ಏನಿದೆ ಅಂತಂತಂದರೆ ಇದು ಸೇವಾ ಸಿಂಧು ಪೋರ್ಟಲ್ ಆಗಿರುತ್ತೆ. ನಾನು ಫಸ್ಟ್ ಆಫ್ ಆಲ್ ಇದನ್ನು ಡೆಸ್ಕ್ಟಾಪ್ ಸೈಟಿಗೆ ಮಾಡ್ಕೊತೀನಿ. ಸೊ ಡೆಸ್ಕ್ಟಾಪ್ ಸೈಟ್ಗೆ ಆದಾಗ ಏನಾಗುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಈ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇರುತ್ತೆ. ನೀವೇನಾದರೂ ಬೈ ಚಾನ್ಸ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನೀವು ನಿಮ್ಮ ಒಂದು ID ನಂಬರ್ನ ಇಲ್ಲಿ ಹಾಕ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿದ್ರೆ OTP ಅವ್ರ ಪಾಸ್ವರ್ಡ್ ಇರುತ್ತೆ, ಅದನ್ನು ನೀವು ಇಲ್ಲಿ ಹಾಕಿದ್ರೆ ಇದನ್ನ ನಂತರ ನೀವು ಇಲ್ಲಿರೋ ಟೈಪನ್ನು ಇದನ್ನು ಟೈಪ್ ಮಾಡಬೇಕಾಗುತ್ತೆ. ಈ ನಂಬರ್ಸ್ನ ನೀವು ಇಲ್ಲಿ ಟೈಪ್ ಮಾಡಿ ನಂತರ ಸಬ್ಮಿಟ್ ಕೊಟ್ಟರೆ ನೀವು ಅಪ್ಲೈ ಮಾಡೋದಕ್ಕೆ ಹೋಗ್ಬೋದು. ಬಟ್ ಇಲ್ಲಿ ನಾವೇನಾದ್ರು ನ್ಯೂ ಯೂಸರ್ಸ್ ಆಗಿದ್ದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ನ್ಯೂ ಯೂಸರ್ಸ್ ಅಂತ. ನಾನು ಇದನ್ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವಿಲ್ಲಿ ನ್ಯೂ ಯೂಸರ್ಸಿಗೆ ಬಂದು ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಬಗ್ಗೆ ನೋಡೋಣ. ಫಸ್ಟ್ ಬಂದು ಸೇವಾ ಸಿಂಧು ಕರ್ನಾಟಕ ಅಂದರೆ ನಿಮ್ಮ ಒಂದು ಆಧಾರ್ ಸಂಖ್ಯೆನ ನೀವಿಲ್ಲಿ ಕೊಟ್ಟು ನಂತರ ಇಲ್ಲಿರೋ ಒಂದು ನಂಬರ್ಸ್ನ ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ರಿಜಿಸ್ಟ್ರೇಷನ್ ಆಗ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲೇನೇ. ನಾನು ಆಧಾರ್ ಸಂಖ್ಯೆನ ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನನ್ನ ಒಂದು ಆಧಾರ್ ಸಂಖ್ಯೆ ಆಗಿದ್ದು ನಂತರ ಇಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಡೀಟೇಲ್ಸ್ನ ಫಿಲ್ ಮಾಡಿದ್ದೀನಿ. ಈಗ ನನಗೆ ನೆಕ್ಸ್ಟ್ ಕೊಡ್ತೀನಿ. ಸೊ ಇಲ್ಲೇನಾಯಿತು ಅಂತಂದರೆ ನನಗಿಲ್ಲಿ OTP ಬರುತ್ತೆ. OTPನ ನಾನು 10 ಮಿನಿಟ್ಸ್ ಒಳಗಡೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೀಗ ಒಂದು ಈ ಥರ ಪಾಪಪ್ ಬರುತ್ತೆ. ಏನು ಅಂತಂತಂದರೆ, ವೆಲ್ಕಮ್ ಟು ಡಿಜಿ ಲಾಕರ್ ಅಕೌಂಟು, ನಿಮ್ಮ ಒಂದು ಹೆಸರು ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಆಧಾರ್ ಕಾರ್ಡ್ನ ಡೌನ್ಲೋಡ್ ಆಗಿದೆ. ಸೊ ಇದಕ್ಕೆ ನೀವು ಅಲೋ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಸೊ ನಾನು ಇಲ್ಲಿ ಅಲೋ ಕೊಡ್ತಿದ್ದೀನಿ. ಸೊ ಒಂದು ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದಮೇಲೆ ಏನಾಗುತ್ತೆ ಅಂದರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೋದಾಗಿರುತ್ತೆ. ಸೊ ಏನು ರಿಜಿಸ್ಟ್ರೇಷನ್ ಅಂತಂದರೆ, ನಿಮ್ಮ ಒಂದು ಇಮೇಲ್ ID, ಫೋನ್ ನಂಬರ್ ಮತ್ತು ಒಂದು ಪಾಸ್ವರ್ಡ್ನ ಕೊಡಬೇಕಾಗುತ್ತೆ. ಪಾಸ್ವರ್ಡ್ ಬಂದು 8ರಿಂದ 15 ಕ್ಯಾರೆಕ್ಟರ್ಸ್ ಇರಬೇಕು ಅಂತ ಅವರು ಹೇಳಿದ್ದಾರೆ. ಇದಾದ ನಂತರ ಯಾವುದೇ ಥರವಾದ ಒಂದು ನಂಬರ್ ಇರಬೇಕು, ಒಂದು ಸ್ಮಾಲ್ ಕೇಸ್ ಇರಬೇಕು, ಒಂದು ಅಪ್ಪರ್ ಕೇಸ್ ಇರಬೇಕು ಅಂತ ಅವರು ಹೇಳಿದ್ದಾರೆ. ಇದಾದಮೇಲೆ ನಾವಿಲ್ಲಿ ಕ್ಯಾಪ್ಚನ ಟೈಪ್ ಮಾಡಬೇಕಾಗುತ್ತೆ. ಏನು ನಂಬರ್ ಕೊಟ್ಟಿದ್ದಾರೋ ಅದನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡಿ, ನಾನು ನನ್ನ ಒಂದು ಇಮೇಲ್ ID, ಫೋನ್ ನಂಬರ್ ಮತ್ತು ಪಾಸ್ವರ್ಡ್ನ ಕೊಟ್ಟಿದ್ದೀನಿ. ಸೊ ನಾನು ಪಾಸ್ವರ್ಡ್ ಕರೆಕ್ಟಾಗಿ ಕೊಟ್ಟಿರೋದಕ್ಕೆ ಅದು ಗ್ರೀನ್ ಕಲರ್ ಲೈನ್ನ ತೋರಿಸಿದೆ ಮತ್ತು ನಂಬರ್ನ ನಾನು ಹಾಕಿ ಇಲ್ಲಿಗ ಸಬ್ಮಿಟ್ನ ಕೊಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಇಮೇಲ್ ಅಡ್ರೆಸ್ಗೂ ಒಂದು OTP ಬರುತ್ತೆ, ಮೊಬೈಲ್ ನಂಬರ್ಗೂ ಒಂದು OTP ಬರುತ್ತೆ. ಅದನ್ನು ನಾವಿಲ್ಲಿ ಹಾಕಿ ವ್ಯಾಲಿಡೇಟ್ ಅಂತ ಕೊಡಬೇಕಾಗುತ್ತೆ. ಸೊ ನೋಡ್ಬೋದು ನೀವಿಲ್ಲಿ ನಾವು ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗಿದ್ದೀವಿ. ಸೊ ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಮುಖಾಂತರ ನೀವಿಲ್ಲಿ ಇದು ಮಾಡ್ಬೋದು, ಲಾಗಿನ್ ಆಗ್ಬೋದು ಅಂತ ಅವರು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಆದಾದಮೇಲೆ ಏನಾಗಬೇಕು, ನಾವು ಬ್ಯಾಕ್ ಹೋಗಿ ಮತ್ತೆ ಸೇವಾ ಸಿಂಧು ಪೋರ್ಟಲಲ್ಲಿ ನಾವು ಈಗ ಇದು ಮಾಡ್ಕೋಬೇಕು. ಹೋಮ್ಗೆ ಹೋಗಿ
ನೋಡಿ ಇಲ್ಲಿಗೆ ನಾನು ಪಾಸ್ವರ್ಡ್, ನನ್ನ ಕಾಂಟ್ಯಾಕ್ಟ್ ನಂಬರು ಮತ್ತು ಪಾಸ್ವರ್ಡ್ನ ನಾನು ಇಲ್ಲಿ ಕೊಟ್ಟು ಸಬ್ಮಿಟ್ನ ಕೊಡ್ತೀನಿ. ಓಕೆನಾ? ಸೊ ನೀವೀಗ ನೋಡ್ಬೋದು ನಾನು ಇಲ್ಲಿ ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಓಕೆ, ಸೇವಾ ಸಿಂಧು ಪೋರ್ಟಲ್. ಈಗ ನಾವು ಸರ್ವಿಸಸ್ಗೆ ಅಪ್ಲೈ ಮಾಡಬೇಕು. ನೋಡ್ಬೋದು ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ಇಲ್ಲಿ ನಾನು ವ್ಯೂ ಆಲ್ ಸರ್ವಿಸಸ್ ಅಂತ ಕೊಡ್ತಿದ್ದೀನಿ. ಸೊ ಇಲ್ಲೇನಾಗುತ್ತೆ ಅಂತಂತಂದರೆ ಎಲ್ಲ ಸರ್ವಿಸಸ್ಸೂ ಅಲ್ಲಿ ಕೊಡುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ನಾವು ಯಾವುದಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಪ್ರೊಫೈಲ್ ಮ್ಯಾನೇಜ್ಮೆಂಟ್, ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು ನಾವಿಲ್ಲಿ. ಸೊ ಪ್ರೊಫೈಲ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ ಇಲ್ಲಿ. ಓಕೆನಾ? ಅಡ್ರೆಸ್ಸಲ್ಲಿ. ನಂತರ ನಾವೇನು ಮಾಡ್ತಿದ್ದೀವಿ ಅಂತಂತಂದರೆ ವ್ಯೂ ಆಲ್ ಸರ್ವಿಸಸ್ಗೆ ಹೋಗಿ, ಸೊ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ಜಾಬ್ ಆಸ್ಪಿರೆಂಟ್ಸ್ ಕರ್ನಾಟಕ. ಓಕೆನಾ? ವ್ಯೂ ರಿಜಿಸ್ಟ್ರೇಷನ್ ಫಾರ್ ಜಾಬ್ ಇದು ಅಂತ ಇರುತ್ತೆ ಇಲ್ಲಿ. ಸೊ ಇಲ್ಲೇನಾಗುತ್ತೆ ಅಂತಂತಂದರೆ ನಿಮ್ಮ ಒಂದು ಸಂಪೂರ್ಣವಾದ ಹೆಸರನ್ನ, ನಿಮ್ಮ ಒಂದು ಫೋನ್ ನಂಬರು, ನಂತರ ನಿಮ್ಮ ಒಂದು ಲೈಕ್ ಅಪ್ಲಿಕೇಶನ್ದು ನಿಮ್ಮ ಒಂದು ಫೋಟೋ, ನಿಮ್ಮ ಹೆಸರು, ನಿಮಗೆ ಮದುವೆ ಆಗಿರೋ ನಿಮ್ಮ ಒಂದು ಹಸ್ಬೆಂಡ್ ನೇಮು, ನಿಮಗೆ ಮದುವೆ ಆಗಿಲ್ಲ ಅಂದರೆ ನಿಮ್ಮ ತಂದೆ ಹೆಸರನ್ನ ಕೊಟ್ಟು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಜೆಂಡರ್, ಮೆರೈಟಲ್ ಸ್ಟೇಟಸ್ ಏನು, ಮತ್ತು ನೀವೇನಾದರೂ ಅಂದರೆ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ನ ಅಂತ ಇದು ಮಾಡಿ, ಜಾಬ್ ಪ್ರಿಫರ್ಡ್ ಜಾಬ್ ಕೆಲಸ ಯಾವುದು ಅಂತ ಅಂದ್ಬಿಟ್ಟು ಇದು ಮಾಡಿ, ಗ್ರಾಮೀಣನ ರೂರಲ್ಲ ಅಂತೆಲ್ಲ ಹೇಳಿ, ನಿಮ್ಮ ಒಂದು ಅಡ್ರೆಸ್ಸು, ಡಿಸ್ಟ್ರಿಕ್ಟು, ಸ್ಟೇಟು ಎಲ್ಲನೂ ಕೊಟ್ಟು ನೀವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಯಾವ್ಯಾವ ಭಾಷೆ ಗೊತ್ತು ಅನ್ನೋದನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ಮತ್ತು ನೀವೇನಾದರೂ ಡಿಫೆನ್ಸಲ್ಲಿ ಇಷ್ಟ ಇದೆಯಾ ಅಂತಂದ್ಬಿಟ್ಟು ಹಾಕಿ, ನಂತರ ನೀವೇನಾದರೂ ಸ್ಕಿಲ್ಸ್ ಕೌಶಲ್ಯಗಳಿದೆಯಾ ಅಂತ ಹಾಕಿ ಇಲ್ಲಿ ನೀವು ಅಗ್ರಿನ ಕೊಡಬೇಕಾಗುತ್ತೆ. ಓಕೆನಾ? ಸೊ ಇದಿಷ್ಟು ಆದಾದಮೇಲೆ ಏನು ಮಾಡಬೇಕು ಅಂತಂತಂದರೆ ನಿಮ್ಮ ಒಂದು ಇಲ್ಲಿ ಏನು ಕೊಟ್ಟಿರ್ತಾರೋ ಆ ನಂಬರ್ನ ಹಾಕಿ ಸಬ್ಮಿಟ್ನ ನೀವು ಕೊಡಬೇಕಾಗುತ್ತೆ. ಸಬ್ಮಿಟ್ನ ಕೊಟ್ಟಾದ ನಂತರ ಏನಾಗುತ್ತೆ ಅಂದರೆ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನೋಂದಣಿನ ಮಾಡಾದಮೇಲೆ ಸ್ವಲ್ಪ ಅಂದರೆ ನೀವು ನಿಮ್ಮ ಮೊಬೈಲ್ಗಳಲ್ಲೇ ಆಗಿರ್ಬೋದು, ಲ್ಯಾಪ್ಟಾಪ್ಗಳಲ್ಲೇ ನೀವೇ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅದೇ ನೀವು ಕರ್ನಾಟಕವನ್ನು ಆ ಥರದ್ರಲ್ಲಿ ಹೋಗಿ ಅಪ್ಲೈ ಮಾಡಿದಾಗ ನಿಮಗೆ ಬೇಗ ಒಂದು ಲೈಕ್ ಡೌನ್ಲೋಡ್ ಸಬ್ಮಿಷನ್ ಇದನ್ನು ರಿಸಿಪ್ಟ್ನ ಬರುತ್ತೆ. ಓಕೆ, ಅದು ಹೇಗಿರುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಈ ಥರ ಒಂದು ನಿಮಗೆ ಒಂದು ಐ ಡಿ ಕಾರ್ಡ್ ಬರುತ್ತೆ. ನಿಮ್ಮ ಒಂದು ಹೆಸರು, ದೂರವಾಣಿ ಸಂಖ್ಯೆ, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಒಂದು ಗ್ರಾಮ ಅನ್ನೋದು ಅಲ್ಲಿ ಇದು ಮಾಡಿ ಗುರುತಿನ ಚೀಟಿನ ಕೊಡ್ತಾರೆ. ಸೊ ಇದಿಷ್ಟು ಬಂದಾದಮೇಲೆ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಅವರು ನಿಮಗೆ ಕಾಲ್ ಫರ್ ಮಾಡೇ ಮಾಡ್ತಾರೆ. ಓಕೆನಾ? ಯಾಕೆ ಅಂತಂದರೆ ಆಗಸ್ಟ್ ಮೊದಲನೇ ವಾರದಿಂದನೇ ಪ್ರತಿಯೊಂದು ಫಸ್ಟ್ ಹಳ್ಳಿಗಳಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಂತರ ಅವರು ನಿಮಗೆ ಇದನ್ನು ಕೊಡ್ತಾರೆ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಪ್ರಜಾಪ್ರತಿನಿಧಿ ಒಂದು ಲೈಕ್ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಆ ಒಂದು ಹುದ್ದೆಗಳಿಗೆ, ಅದನ್ನು ಅಪ್ಲೈ ಮಾಡಿ. ಓಕೆನಾ?